ನಮಸ್ತೆ, ಬಲಿಷ್ಠ ಭವ್ಯಗಳಿಗೆ ಜೀವನ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೀವನ ವಾಸ್ತು ಅಂತಂದ್ರೆ ಎಲ್ಲರಿಗೂ ಗೊತ್ತಿರಬೇಕು, ವಾಸ್ತುವೇದ ವಿಜ್ಞಾನದ ಸಮ್ಮಿಳಿತದಿಂದ ಕೊಡುವಂತಹ ಸರಿಯಾದ ವಾಸ್ತುವಿನ ಜ್ಞಾನ ಅಂತ. ಸಾಮಾನ್ಯವಾಗಿ ಮಿಸ್ಟೇಕ್ಸ್ಗಳು ಏನಾಗ್ತಾ ಇರುತ್ತೆ ವಾಸ್ತುಲಿ ಅಂತಂದಾಗ ಸಾಕಷ್ಟು ಕೇಸ್ ಸ್ಟಡೀಸ್ಗಳು ಬರ್ತಾ ಇರ್ತಲ್ಲ, ಬಂದಾಗ ಅದರಲ್ಲಿ ಆದಂಥ ಒಂದು ಕೇಸ್ ಸ್ಟಡಿನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅವರು ಬಂದರು, ಸುಮಾರು ಹೇಳ್ತಾ ಇದ್ರು, ಗುರುಗಳೇ ನಾವು ಹೋಗ್ತಾ ಇರೋಂಥ ದೇವಸ್ಥಾನಗಳೇ ಇಲ್ಲ ಸೌತ್ ಇಂಡಿಯಾದಲ್ಲಿ. ಎಲ್ಲಾ ದೇವಸ್ಥಾನಗಳಿಗೂ ಹೋದ್ವಿ ಬಂದ್ವಿ. ನಾರ್ತ್ ಇಂಡಿಯಾದಲ್ಲಿ ಅಂದ್ರೆ ನಾರ್ತ್ ಇಂಡಿಯಾಗೂ ಹೋಗಿ ಬಂದ್ಬಿಟ್ವಿ, ನಾವು ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಆದ್ರೂ ನನ್ನ ಮಗಳ ಮದುವೆ ಆಗ್ತಾ ಇಲ್ಲ ಅಂತ. ಅವ್ರ ಮದುವೆಗೆ ಯಾಕೆ ಆಗ್ತಿಲ್ಲ? ನೋಡಕ್ ಹುಡುಗಿ ಲಕ್ಷಣವಾಗಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ಸಂಪಾದನೆ ಆಗ್ತಿದೆ, ಎಲ್ಲ ಆಗ್ತಿದೆ, ಆದ್ರೂ ಕೂಡ ಯಾಕೆ ಮದುವೆ ಆಗ್ತಿಲ್ಲ ಅಂತಂದಾಗ ಅವ್ರ ಮನೆ ಪೂರ್ತಿ ವಾಸ್ತುವನ್ನ ಚೆಕ್ ಮಾಡಿದಾಗ ಏನಾಯ್ತು ಅಂತಂದ್ರೆ, ನಾವೇನ್ ಮಾಡ್ತಿದ್ವಿ, ಒಂದು ಮನೆ ವಾಸ್ತುವನ್ನ ಚೆಕ್ ಮಾಡಿದಾಗ ಏನಾಗುತ್ತೆ, ಈ ಮನೆಯಲ್ಲಿ ಇಡುವಂತ ಪ್ರತಿಯೊಂದು ಐಟಮ್ಗಳನ್ನ ಕೂಡ ಲೆಕ್ಕಾಚಾರ ತಗೊಳ್ತೀವಿ. ಯಾವ ಐಟಮ್ಸ್ ಎಲ್ಲೆಲ್ಲಿ ಇಟ್ಟಿರ್ತಾರೆ, ಏನೇನು ಇಟ್ಟಿರ್ತಾರೆ, ಏನಂತ ಇರ್ತಾರೆ. ಆ ಮಿಸ್ಪ್ಲೇಸ್ಮೆಂಟ್ಗಳು ಅಥವಾ ಡಿಸ್ಪ್ಲೇಸ್ಮೆಂಟ್ಗಳು ಆದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಎಡವಟ್ಟುಗಳು ಆಗಕ್ಕೆ ಶುರು ಆಗುತ್ತೆ. ಇದ್ರಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಇವರು ಮನೆಯಲ್ಲಿ ಬಳಸುವಂತ ಶುಭ ಕಾರ್ಯಕ್ಕೆ ಬಳಸುವಂತಹ ಮನೆ ಏನಿದೆಯಲ್ಲ, ಸೊ ಇದೊಂದು ಮನೆಗೆ ಪೂಜೆ ಮಾಡ್ಬೋದಾಗಿರ್ಬೋದು, ಏನೇ ಆಗಿರ್ಬೋದು, ಆ ಮನೆಗೆ ಬಳಸುವಂತಹ ಶುಭ ಕಾರ್ಯಗಳಿಗೆ ಬಳಸುವಂತ ಆ ಮನೆಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಮನೆಯ ಇದು ಸೌತ್ ಆದಾಗ ಇದು ಸೌತ್ ಆಫ್ ಸೌತ್ ವೆಸ್ಟ್, ಇದು ಸೌತ್ ವೆಸ್ಟ್. ಓಕೆ, ಈ ಭಾಗದಲ್ಲಿ ಏನ್ ಮಾಡಿದ್ದಾರೆ, ಅವರ ಮನೆಗೆ ಬಳಸುವಂತ ಎಲ್ಲಾ ಶುಭ ಕಾರ್ಯಗಳು, ಆ ಮನೆ ದೀಪದಿಂದ ಹಿಡಿದು, ಮನೆಗೆ ಏನೋ ಒಂದು ವಿಶೇಷವಾಗಿ ಶುಭ ಕಾರ್ಯ ನಡೆದಾಗ ದೊಡ್ಡ ದೊಡ್ಡ ದೀಪಗಳು ಇರ್ತೀವಲ್ಲ, ದೊಡ್ಡ ದೊಡ್ಡ ದೀಪ ಇರ್ಬೋದು, ಮಣೆ ಇರ್ಬೋದು, ಪ್ರತಿಯೊಂದು ಆ ಪೂಜಾ ಸಾಮಗ್ರಿಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಗೊಂಡೋಗಿ ಮನೆಯ ಈ ಸೌತ್ ವೆಸ್ಟ್ ಭಾಗದಲ್ಲಿ ಇಟ್ಟಿದ್ದಾರೆ. ಗೊತ್ತಾಯ್ತು ನಮಗೆ. ಏನ್ ಮಾಡಿದ್ರೆ ಅದನ್ನ ಸೌತ್ ವೆಸ್ಟ್ ಭಾಗದಲ್ಲಿ ಇರೋದನ್ನೆಲ್ಲ ತೆಗೆಸಿ ನಾ ಹೇಳಿದೆ ಸೌತ್ ಈಸ್ಟ್ ಇಡಿ, ಯಾಕೆ ಮದುವೆ ಆಗಲ್ಲ ನೋಡೋಣ ಅಂತ. ಹಂಗೆ ಹೇಳಿ 3-4 ತಿಂಗಳಲ್ಲಿ ಮದುವೆನೂ ಆಯ್ತು. ಮದುವೆ ಆಗಿದ ತಕ್ಷಣ ಅವ್ರ ಪಾಪ ನಮ್ಮ ಆಫೀಸ್ಗೂ ಬಂದು ಕೇಳ್ಕೊಂಡು ನಮಸ್ಕಾರ ಮಾಡಿ ಹಣ್ಣು ಹಂಪಲೆಲ್ಲ ಕೊಟ್ಟು ಮಾಡಿ ಹೋದ್ರು. ಏನು ಅಂತಂದ್ರೆ, ನಾವು ಬಯಸಿದಂತಾನೆ ಹುಡುಗ ಸಿಕ್ಕರು, ಮದುವೆಗಳ ಕರೆದಿದ್ರು, ನಂಗೆ ಹೋಗಕ್ ಆಗ್ಲಿಲ್ಲ, ಬಟ್ ಹಿಂಗಾಯ್ತು. ಯಾಕೆ ಅಂತಂದ್ರೆ, ನಾವು ಎಷ್ಟೋ ಜನ ಸೌತ್ ವೆಸ್ಟ್ ಅನ್ಕೊಂಡು ನೈಋತ್ಯ ಭಾಗ ಅನ್ಕೊಂಡು ಏನ್ ಮಾಡ್ಬಿಡ್ತಾ ಇರ್ತೀವಿ, ದಕ್ಷಿಣ ನೈಋತ್ಯದಲ್ಲಿ ಇಡಕ್ ಶುರು ಮಾಡ್ಬಿಟ್ಟಿರ್ತೀವಿ. ಈ ದಕ್ಷಿಣ ನೈಋತ್ಯದಲ್ಲಿ ಏನಾದ್ರು ಈ ತರ ಮಂಗಳಕರವಾದಂತಹ ಶುಭಕರವಾದಂತಹ ವಸ್ತುಗಳನ್ನೆಲ್ಲ ಇಟ್ಟರೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ, ಜರುಗೋದಿಲ್ಲ. ಇದು ಪ್ರಾಕ್ಟಿಕಲಿ ನೋಡಿರುವಂತ ಕೇಸ್ ಸ್ಟಡಿ ಆಗಿರುವಂತದ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡ್ತಾ ಇಲ್ಲ ಅಂತಂದ್ರೆ, ಅದನ್ನೇನಾದ್ರು ಸೌತ್ ವೆಸ್ಟ್ ನೈಋತ್ಯ ಅನ್ಕೊಂಡು ತಗೊಂಡೋಗ್ಬಿಟ್ಟು ಇಲ್ಲಿ ಏನಾದ್ರು ಇಟ್ಟಿದ್ರೆ ಅದನ್ನ ತೆಗೆದು ಆಗ್ನೇಯ ಮೂಲೆಯಲ್ಲಿ ಯಾಕೆ ಇಡಬೇಕು ಅಂತಂದ್ರೆ, ಆಗ್ನೇಯ ಶುಕ್ರನ ಜಾಗ, ಮನೆಗೆ ಶುಭ ಕಾರ್ಯಗಳನ್ನ ಆಗೋದಿಕ್ಕೆ ಅನುಗ್ರಹವನ್ನು ಕೊಡುವಂತನು ಯಾರು? ಶುಕ್ರ. ಹಾಗಾಗಿ ಇಲ್ಲಿಂದ ಇದನ್ನೆಲ್ಲ ಅದನ್ನ ಇಟ್ಕೊಳ್ಳುವಂತ ಒಂದು ಕೆಲಸವನ್ನ ನೋಡ್ಬೇಕು. ಈ ಭಾಗದಲ್ಲಿ ಏನೇ ಇಟ್ಟರು ಕೂಡ ಅದು ವ್ಯಯ ಆಗುತ್ತೆ ಹೊರತು ವೃದ್ಧಿ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಚೆಕ್ ಮಾಡ್ಕೊಳ್ಳಿ ಮನೆಯಲ್ಲಿ. ಇದು ಒಂದು. ಈಗ ಪ್ರಶ್ನೆ ಒಬ್ರು ಏನ್ ಕೇಳಿದ್ದಾರೆ ಅಂತಂದ್ರೆ, ನಾರ್ತ್ ಈಸ್ಟ್ ರೂಮ್ ಅಲ್ಲಿ ಮಲಗುವ ಕೋಣೆ ಅಂತ ಕೇಳಿದ್ದಾರೆ. ನಾರ್ತ್ ಈಸ್ಟ್ ರೂಮ್ ಅಲ್ಲಿ ಮಲಗುವ ಕೋಣೆ ಅಂತಂತಾರೆ ನಿಮಗೆ, ಇದು ನಾರ್ತ್ ಈಸ್ಟ್ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಯಾರೆಲ್ಲ ಮಲಗಿದ್ರೆ ಒಳ್ಳೇದು ಅಂತಂದ್ರೆ, ಒಂದು ಬಿಫೋರ್ ಟೀನ್ ಅಂತಂದ್ರೆ 13, 14, 15 ಅಂತ ಏನ್ ಬರ್ತಲ್ಲ, 12ರ ಒಳಗೆ ಇರುವಂತ ಮಕ್ಕಳಿಗೆ ಇದು ಪ್ರಶಸ್ತವಾದಂತ ಸ್ಥಳ. ಎಲ್ಲಿ? ಸೊ ಈಸ್ಟ್ ತಲೆ ಇಟ್ಟು ಮಲಗಬಹುದು ಅಥವಾ ಸೌತ್ ತಲೆ ಇಟ್ಟು ಮಲಗಬಹುದು. ಇಲ್ಲಿ ಮಲಗೋದ್ರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ಇರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಆಗ್ತಾ ಇರ್ತದೆ. ಯಾಕೆಂದ್ರೆ ನಾರ್ತ್ ಈಸ್ಟ್ ಇಂದ ಬರುವಂತಹ ಎನರ್ಜಿ ಮಾಡುತ್ತವರಿಗೆ ತುಂಬಾ ಚೆನ್ನಾಗಿ ವಿದ್ಯೆಯನ್ನ ಗ್ರಹಿಸಲಿಕ್ಕೆ, ಜ್ಞಾನವನ್ನ ಪಡೆಯಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಈ ನಾರ್ತ್ ಈಸ್ಟ್. ಯಾಕಂದ್ರೆ ಇದು ಸತ್ವ ಎನರ್ಜಿ ಜಾಸ್ತಿಯನ್ನು ಕೊಡುತ್ತೆ, ಸಾತ್ವಿಕ ಎನರ್ಜಿನ ಜಾಸ್ತಿ ಕೊಡುತ್ತೆ. ಸಾತ್ವಿಕ ಎನರ್ಜಿ ಬಂದ್ಬಿಟ್ಟು ಏನ್ ಮಾಡುತ್ತೆ, ನಿಮ್ಮ ಮೆಂಟಲ್ ಕೇಪಬಿಲಿಟಿನ ಬಹಳ ಜಾಸ್ತಿ ಮಾಡ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಒಂದು ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ಅಜ್ಜಂದ್ರು, ವಯಸ್ಸಾದಂಥವ್ರು, ರಾಮಕೃಷ್ಣ ಗೋವಿಂದ ಅಂತ ಅನ್ಕೊಂಡಿರ್ತಾರಲ್ಲ ಅಂತವ್ರು, ಯಾಕೆ ಇಲ್ಲಿ ಬಂದಾಗ ಏನಾಗುತ್ತೆ, ಅವರಿಗೆ ಮಾನಸಿಕ ನೆಮ್ಮದಿಯನ್ನ ಕೊಡ್ತಾ ಹೋಗ್ತಾ ಇರುತ್ತೆ. ಅದು ಬಿಟ್ಟು ಸಂಸಾರ ನಡೆಸುವಂತವ್ರು, ವ್ಯಾಪಾರ ನಡೆಸುವಂತವ್ರು, ವ್ಯವಹಾರ ನಡೆಸುವಂತವ್ರು, ಅವರಿಗೆ ಇದು ಪ್ರಶಸ್ತವಾದ ಜಾಗ ಅಲ್ಲ. ಓಕೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಹಳೆ ಎಪಿಸೋಡ್ಗಳಲ್ಲಿ ಒಂದೊಂದ್ ಕಡೆ ಬೆಡ್ರೂಮ್ ಇದ್ರೆ ಏನೇನಾಗುತ್ತೆ ಅಂತ ಮಾಡಿ ಒಂದೊಂದು ಎಪಿಸೋಡ್ ಕೊಟ್ಟಿದ್ದೀನಿ. ನೀವು ಹಳೆ ಎಪಿಸೋಡ್ ಹೋದ್ರೆ ಇನ್ನೂ ಚೆನ್ನಾಗಿ ಇದರ ವಿವರಣೆಯನ್ನ ಪಡ್ಕೋಬಹುದು. ರೈಟ್,
ಮತ್ತೊಬ್ರು ಕೇಳ್ತಾ ಇದ್ದಾರೆ ಏನಂತಂದ್ರೆ ಸೌತ್ ಸೈಡ್ ಅಲ್ಲಿ ಇರುವಂತ ಭಾಗದಲ್ಲಿ, ಅಂದ್ರೆ ಸೌತ್ಗೆ ದಕ್ಷಿಣಕ್ಕೆ ನಮಗೆ ಮೇನ್ ಡೋರ್ ಇದೆ, ಮೇನ್ ಡೋರ್ ಇಲ್ಲಿರ್ಬೋದು. ಓಕೆ, ಇದು ರೋಡು ಅಂತಂದಾಗ ಈ ಕಡೆ ಇರುವಂತಹ ಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಅನ್ನ ಎಲ್ಲಿ ಕೊಡಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ ನೋಡಿ, ಅವಾಗಲೇ ಹೇಳ್ತಾ ಇದ್ರಲ್ಲ, ಇದು ಬೆಸ್ಟ್ ಪ್ಲೇಸ್. ಇದನ್ನ ನೀವು ಲೆಕ್ಕಾಚಾರ ಮಾಡಿ ವೈಜ್ಞಾನಿಕವಾಗಿ, ನಾನು ವಾಸ್ತು ಆರ್ಕಿಟೆಕ್ಚರ್ ಇರ್ತೀವಲ್ಲ, ಸೊ ನಮ್ಮ ಹತ್ರ ಬಂದ್ರೆ ನಾವೇನ್ ಮಾಡ್ತೀವಿ, ಕರೆಕ್ಟ್ ಆಗಿ ಎಷ್ಟು ಡಿಗ್ರಿ ಇದೆ ಏನಿದೆ ಚೆಕ್ ಮಾಡ್ಬಿಟ್ಟು ನಿಮ್ಮ ಮನೆಗೆ ಎಲ್ಲಿ ಬರ್ತಾ ಇದೆ, ಸೌತ್ ವೆಸ್ಟ್ ಎಷ್ಟು ಭಾಗ ಬರ್ತಾ ಇದೆ, ಎಷ್ಟು ಅಡಿ ಬರ್ತಾ ಇದೆ, ಅದೆಲ್ಲ ನಾವು ಲೆಕ್ಕಾಚಾರ ಮಾಡಿ ಕೊಡ್ತೀವಿ. ನೀವು ಸಾಧಾರಣ ವಾಸ್ತು ಕನ್ಸಲ್ಟೆಂಟ್ ಹೋದ್ರೆ ಅವ್ರಿಗೆ ಇವೆಲ್ಲ ಲೆಕ್ಕಾಚಾರಗಳು ಮಾಡೋಕ್ಕೂ ಬರಲ್ಲ, ಡ್ರಾಯಿಂಗ್ ಮಾಡೋಕ್ಕೂ ಬರಲ್ಲ, ಬಹಳ ಅವ್ಯವಸ್ಥೆ ಆಗಿ ಏನೋ ಮಾಡೋಕ್ಕೂ ಇನ್ನೇನೋ ಆಗ್ಬಿಡ್ತದೆ. ಇದ್ರ ಬಗ್ಗೆ ಆರ್ಕಿಟೆಕ್ಚರ್ ನಾಲೆಡ್ಜ್ ಅಂತ ನಾನು ಈಗ ವಾಸ್ತು ಆರ್ಕಿಟೆಕ್ಟ್, ನಮ್ಮ ಹತ್ರ ಬಂದಾಗ ಏನ್ ಮಾಡ್ತೀವಿ, ಡ್ರಾಯಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ಮಾಡಿ ನಿಮ್ಗೆ ಎಷ್ಟು ಅಡಿ ಬರುತ್ತೆ, ಏನ್ ಬರುತ್ತೆ ನೋಡ್ಕೊಂಡು ಇದು ಹೇಳ್ತೀವಿ. ನೋಡಿ, ಈ ಭಾಗದಲ್ಲಿ ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಅನ್ನ ಧಾರಾಳವಾಗಿ ಮಾಡ್ಕೋಬಹುದು, ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ಇಲ್ಲೂ ಮಾಡ್ಕೊಳ್ಳೋದು ಇಲ್ಲೆಲ್ಲ ಹೋಯ್ತು ಪ್ರಾಬ್ಲಮ್, ಇಲ್ಲಿ ಮಾಡ್ಕೊಳ್ಳೋದು ಇಲ್ಲಿ ಬಂತು ಪ್ರಾಬ್ಲಮ್, ಇಲ್ಲಿ ಮಾಡ್ಕೊಳ್ಳೋದು ಇಲ್ಲಿ ಬಂತು ಪ್ರಾಬ್ಲಮ್. ಹಾಗಾಗಿ ಸೌತ್ ಆಫ್ ಸೌತ್ ವೆಸ್ಟ್ ಆ ಭಾಗದಲ್ಲಿ ಮಾಡೋದು. ಇದು ಹೆಂಗ್ ಬರುತ್ತೆ ಅಂದ್ರೆ ನಾವೆಲ್ಲಾನು ಡಿಗ್ರಿಗಳ ಲೆಕ್ಕಾಚಾರ ಹಾಕಿ ಆ ಡಿಗ್ರಿಗಳಲ್ಲಿ ಎಷ್ಟೆಷ್ಟು ಬರುತ್ತೆ, ಏನ್ ಬರುತ್ತೆ, ಈ ಸ್ಪೇಸ್ ಎಷ್ಟು ಬರುತ್ತೆ, ಈ ಜಾಗ ಎಷ್ಟು ಬರುತ್ತೆ, ಅಲ್ಲಿ ಅದನ್ನ ಮಾಡಿ ಕೊಡ್ತಾ ಇರ್ತೀವಿ. ಸೊ ಇದನ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ, ಯಾಕಂದ್ರೆ ಇದು ಸರಿ ಅಂತ ಅಂದ್ಮೇಲೆ ಅದು ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ನಿಮಗೆ ಸರಿಯಾದ ಸಮಂಜಸವಾದಂತ ವೈಜ್ಞಾನಿಕ ಪೂರ್ಣವಾದಂತ ಉತ್ತರವನ್ನ ಕೊಡ್ತಾ ಹೋಗ್ತಾ ಇರ್ತೇನೆ. ಭಗವಂತ ಎಲ್ಲಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಸಕಲ ಐಶ್ವರ್ಯಗಳನ್ನ ಯಥೇಚ್ಛ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.